ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯಶವಂತಗೌಡ ಮಾತಾಡ್ತಾ ಇದ್ದೀನಿ. ಇವತ್ತಿನ ಕೆಲಸ, ಇವತ್ತು ನೀವು ನೋಡ್ತಾ ಇರೋಂಗೆ ನಾವು ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಆದರೆ ಕೆಲಸದ ಪ್ರಯುಕ್ತ ಎಲ್ಲಿಗೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕಾರಲ್ಲಿದ್ದೀವಿ. ನಮ್ಮ ಬ್ರದರು, ಬ್ಲಡ್ ಬ್ರದರು, ಹಾಗೆ ನಮ್ಮ ಫ್ರೆಂಡು ಕುಚಿಕ್ಕು ಅಂತ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಬ್ರದರ್ ಇವರು ಎಲ್ಲ ಸೇರ್ಕೊಂಡು ಒಂದು ಕೆಲಸದ ನಿಮಿತ್ತ ಹೊರಟಿದ್ದೀವಿ. ಏನು ಕೆಲಸ ಅಂತ ಹೇಳಿದ್ರೆ, ನಾವು ಕೃಷಿಗೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಹೊರಡೋದು. ಅಂದರೆ ಏನು ಬೇರೆ ಕಡೆ ಹೋಗಲ್ಲ ಅಂತಲ್ಲ, ಜಾಸ್ತಿ ಇಂಥ ಕೆಲಸಗಳಿಗೆ ಹೋಗ್ತಾ ಇರ್ತೀವಿ. ಸ್ನೇಹಿತರೆ, ಇವತ್ತು ರೈತರು ಹಳ್ಳಿಗಳಲ್ಲಂತೂ ತುಂಬ ಯುವಕರು ಕೆಲವೊಂದೊಂದು ಬೆಳೆಗಳಿಗೆ, ಕೃಷಿ ಪದ್ಧತಿಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಅದರಲ್ಲಿ ನಾವು ಕುರಿ ಸಾಕಣೆ, ಕುರಿ ಮತ್ತು ಮೇಕೆ ಸಾಕಣೆ ಬಗ್ಗೆ ತುಂಬ ವಿಶೇಷವಾದ ಒಲವನ್ನು ಕೊಟ್ಟು ತುಂಬ ಜನ ಅದಕ್ಕೆ ಇಳಿತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ನೇಹಿತರು ಅದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕುರಿಗಳಿಗೆ ಸ್ವಲ್ಪ ಮ್ಯಾಟ್ ಅವಶ್ಯಕತೆ ಇದೆ ಕುರಿ ಶೆಡ್ಡಲ್ಲಿ. ಆ ಮ್ಯಾಟ್ ತರಲಿಕ್ಕೋಸ್ಕರ ನಾವು 3 ಜನ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಸ್ನೇಹಿತರೆ, ನಮ್ಮ ಊರು ಬಂದು ಹಾಸನ್ನು, ಆದರೆ ನಾವು ಹೋಗ್ತಾ ಇರೋ ಜಾಗ ಚಿಕ್ಕಬಳ್ಳಾಪುರ. ದೂರ ಇರ್ಬೋದು, ಆದರೆ ಅಲ್ಲಿ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೆ ಬೇಕಾದಂಥ ಮ್ಯಾಟ್ ತಂದರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ರಿಯಾಯಿತಿ ದರದಲ್ಲಿ ಕ್ವಾಲಿಟಿ ಇರೋವಂಥ ಮ್ಯಾಟ್ನ ನಾವು ತರ್ತಾ ಇದ್ದೀವಿ. ಅದನ್ನು ಯಾವ ಥರ ತರ್ತೀವಿ, ನಮಗೆ ಎಷ್ಟು ಉಳಿಯುತ್ತೆ, ತಂದರೆ ಏನು ಬೆನಿಫಿಟ್ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹೊರಟಿದ್ದೀವಿ. ಹೋಗಿ ಅದು 24x7 ನೀವು ರಾತ್ರಿ ಟೈಮ್ ಹೋದರೂ ಕಂಪ್ನಿಯಲ್ಲಿ ಅಲೋ ಇದೆ, ಫ್ಯಾಕ್ಟ್ರಿಲಿ ಹೋಗಿ ತರೋಣ ಅಂತ. ನೋಡಿ, ಇಲ್ಲಿ ಯಾರು ಆಡಿಲು ಹೋಯ್ತಾ ಇದ್ದಾರೆ. ಹೋಗೋಣಂತೆ. ನಾವು ಕೃಷಿಲೇ ದುಡಿದು ರೈತರು ಆಡಿನೂ ತಗೋತೀವಿ. ರೈತರು ಆಡಿ ತಗೊಳ್ಳೋದ್ರಲ್ಲಿ ತಗೊಳ್ತೀವಿ. ತಗೊಂಡಿರೋರು ಇದ್ದಾರೆ, ಈಗ ತುಂಬಾ ಜನಗಳಿದ್ದಾರೆ. ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೆ. ತುಂಬಾ ಜನ ರೈತರು ಕಾನ್ಫಿಡೆಂಟ್ ಅಲ್ಲಿ ಇರಬೇಕು. ಏನ್ ಮಾಡ್ತೀವಿ ಅದನ್ನ ಕಾನ್ಫಿಡೆಂಟ್ ಆಗಿ, ಖುಷಿಯಾಗಿ, ಸಂತೋಷದಿಂದ ಮಾಡಿ. ಅದೇ ನೀವು ಒಂಥರ ಆಡಿ ತಗೊಂಡಂಗೆ ಇರ್ಲಿ, ಎಲ್ಲರೂ ಸಂತೋಷವಾಗಿರೋಣ. ಆಡಿಗೆ EMI ಕಟ್ಕೋಬಹುದು, ಆಯ್ತಾ? ಎತ್ತುಗಳು ತಗೊಂಡಿರ್ತಾರಲ್ಲ ಕೆಲವೊಬ್ರು, ಈಗ 15 ಲಕ್ಷ 20 ಲಕ್ಷ, ಅದಕ್ಕೆಲ್ಲ EMI ಕಟ್ಟಕ್ಕಾಗಲ್ಲ. ಮತ್ತೆ ಇದನ್ನ ಬೇಕಾದ್ರೆ ಓಡ್ಸಕ್ಕಾಗಲ್ಲ ಅಂದ್ರೆ ಒಂದು ಶೆಡ್ ಹಾಕಿ ನಿಲ್ಲಿಸ್ಬೋದು. ಎತ್ತುಗಳು ಹಂಗಲ್ಲ, ಆಗ್ತಾ ಇರ್ಬೇಕು. ನೀವು ಜೀವ ಇರೋಂಥ ಪ್ರಾಣಿಗಳು ಯಾರೇ ಸಾಕ್ಲಿ, ಎಲ್ಲೇ ಸಾಕ್ಲಿ, ಯಾವುದೇ ಒಂದು ಬೆಳೆ ಆಗಿರ್ಲಿ, ಅದಕ್ಕೆ ನಾವು ಮೇವು ಅನ್ನೋದನ್ನ ಕೊಡ್ಲೇಬೇಕು. ಮೇವು ಮತ್ತೆ ನೀರ್ನ. ಇಲ್ಲ ಅಂದ್ರೆ ಅವ್ರಿಗೆ ತಾಕತ್ತಿಲ್ಲ ಅಂದರೂ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಇದ್ದು ಬಿಡಬೇಕು. ಈಗ ಅದೇ ಹಾಗೆ ರೋಡಲ್ಲಿ ಜೋಳ ಮಾಡ್ತಾಯಿದ್ರು. ಒಂದು ಎಳ್ನೀರು ಕುಡ್ಕೊಂಡು, ಒಂದು ಜೋಳ ಸುಟ್ಕೊಂಡು ತಿಂತಾ ಹೋಗೋಣ ಅಂತ. ಸಂಜೆ ಟೈಮಲ್ಲಿ ಜೋಳ ತಿನ್ನೋಕ್ಕೆ ಅದು ಸೂಪರು. ನನ್ನ ತಮ್ಮಂಗಂತೂ ಅರ್ಧ ಗಂಟೆಗೆ ಒಂದೊಂದು ಗಂಟೆಗೆ ತಿಂತಿಂದೆ ಅಭ್ಯಾಸ. ಒಂದು ದಿವಸಕ್ಕೊಂದು 5-6 ಮೀಲ್ ತಿನ್ಬೋದೇನಪ್ಪ ಅವನು. ನಮಗೂ ತಿನ್ಸಿ ಸಾಕಾಗಿದೆ. ಹಾಸನಿಂದ ಪೆಟ್ರೋಲ್ ಹಾಕ್ಸೋಣ ಅಂದ್ಕೊಂಡು ಗಾಡಿ ಎಲ್ಲೋ ಲೈಟ್ ತೋರ್ಸೋಕ್ಕೆ ಶುರುವಾಯಿತು. ಒಂದೆರಡು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇರಲಿಲ್ಲ ಅಂತ ಫೈನಲಿ ಪೆಟ್ರೋಲ್ ಸಿಗ್ತಾ ಇದೆ. ಹಾಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಜರ್ನಿನ ಶುರು ಮಾಡಿದೆ. ಯಾಕಂದರೆ ತುಂಬ ದೂರ ಹೋಗೋದಲ್ವಾ, ಪೆಟ್ರೋಲು ಇದ್ದಷ್ಟು ಒಳ್ಳೆಯದು. ಸ್ನೇಹಿತರೆ, ಹಾಗೆ ಹೋಗ್ತಾ ನಾವು ತೆಂಗಿನ ಮರಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದರೆ ಈ ವರ್ಷ ಎಲ್ಲ ಒಳ್ಳೆ ಮಳೆ ಆಗಿರೋದ್ರಿಂದ ಸಮೃದ್ಧವಾಗಿದೆ. ತೆಂಗಿನ ಮರಗಳು ಅಷ್ಟೇ ತುಂಬ ಗ್ರೀನಿಶ್ ಆಗಿ ಒಳ್ಳೆ ಕಾಯಿ ಕಚ್ಚಿದೆ ಈಗ ಮರಗಳಲ್ಲೂ. ಯಾಕಂದರೆ ಮಳೆ ಚೆನ್ನಾಗಾಗಿದೆ, ನೀರಿನ ಅಂಶ ಚೆನ್ನಾಗಿದೆ. ನೋಡಿ ಅಲ್ಲಲ್ಲಿ ನಾವು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ರೈತರು ಅಂದಮೇಲೆ ನಾವು ಎಲ್ಲೇ ಹೋದರೂ ಕೂಡ, ಈ ಆ ಕಡೆ ಯಾವ ದಾರಿಲಿ ಹೋಗ್ತಾಯಿದ್ರು ಕೂಡ ನಾವು ಆಚೆ ಈಚೆ ಏನು ಬೆಳೆದಿದ್ದಾರೆ, ಏನು ಬೆಳೆ ಚೆನ್ನಾಗಿದೆ ಅನ್ನೋದೇ ಯೋಚನೆ ಮಾಡ್ತಾ ಇರ್ತೀವಿ. ಸ್ನೇಹಿತರೆ, ನಾವೀಗ ಸೋಲೂರು ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಹತ್ರ ಬೆಂಗಳೂರು ಹತ್ರ ಆಗ್ತಾ ಇದ್ದಂಗೆ ಮಳೆ ಹುಯ್ತಾ ಇದೆ. ಸುಮಾರಿಗೆ ಜೋರಾಗೆ ಇದೆ, ಅತಿ ತೆಳು ಏನಿಲ್ಲ, ಉದುರು ಏನಿಲ್ಲ, ಸ್ವಲ್ಪ ಜೋರಿದೆ ಅಲ್ಲಲ್ಲಿ. ರೋಡ್ ಮಾತ್ರ ಮಸ್ತಾಗಿದೆ. ಫೈನಲಿ ಸ್ನೇಹಿತರೆ ಬಂದು ನಾವೀಗ ಮನೆಯಿಂದ ಹೊರಟಾಗ 3 ಗಂಟೆ, ಇವಾಗ 7:49 8 ಗಂಟೆ ಒಳಗೆ ರೀಚ್ ಆಗಿದ್ದೀವಿ. ಇದಿರೋದು ನೋಡಿ, ಇದೇ ಕುರಿ ಶೆಡ್ಡಿಂದ ಮ್ಯಾಟ್ ಸಿಗೋ ಅಂತ ಜಾಗ ನಾವು ತಗೊಳ್ತಾ ಇರೋದು. ಎಲ್ಲ ಥರದ್ದು ಕೋಳಿ ಫಾರ್ಮ್ ಇರ್ಬೋದು, ಕುರಿ ಶೆಡ್ ಇರ್ಬೋದು, ಅದಕ್ಕೆಲ್ಲ ಮ್ಯಾಟ್ ಸಿಗುತ್ತೆ. ಸೇಮ್ ಚಿಕ್ಕಬಳ್ಳಾಪುರ ಒಂದು HP ಪೆಟ್ರೋಲ್ ಬಂಕ್ ಇದೆ, ಅದರ ಆಪೋಸಿಟ್ಟು ನೋಡಿ. ಪ್ಲಾಸ್ಟಿಕ್ ಐಟಮ್ಸು ತುಂಬ ಕ್ವಾಲಿಟಿ ಇರೋದು, ಡ್ಯೂರೇಬಿಲಿಟಿ ಇರೋಂಥ ಮ್ಯಾಟ್ಸ್ ಸಿಗುತ್ತೆ. ಲೊಕೇಶನ್ನ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಮ್ಯಾಟ್ದು ಕ್ವಾಲಿಟಿ ಇದನ್ನೆಲ್ಲ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ಯಾವ ಥರ ಇದೆ ಅಂತೇಳಿ ನೋಡ್ಕೊಂಡು ನಿಮಗೊಂದು ಹಾಕ್ತೀನಿ ನೋಡಿ. ಸ್ನೇಹಿತರೆ, ಇದು ವಾಮನ್ ಇಂಡಸ್ಟ್ರಿ ಅಂತ ಅಲ್ಲಿ ಅಡ್ರೆಸ್ ಇದೆ, ನೋಡ್ಬೋದು. ನಿಮಗೆ ಬೇಕಾಗಿರೋದು ಇದು ನೋಡಿ. ಇದೇ ಥರ ಮ್ಯಾಟ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದು. ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಡ್ಯೂರಬಿಲಿಟಿ ಏನಿಲ್ಲ.
ಆಡಿದೆಯಲ್ಲ ನಾವು ಮೇಕೆ ಕುರಿ ಮತ್ತು ಮೇಕೆ ಫಾರ್ಮ್ಗೆ ನಿಲ್ಲಕ್ಕೆ ಮ್ಯಾಟ್ ಇದು. ನಾವೆಲ್ಲ ಹಿಂದೆಲ್ಲ ಅದಕ್ಕೆ ಏನಂತೀವಿ, ನಾವು ಬಿದ್ರಟ್ಟಣೆ ಅಟ್ನೆ ಮಾಡಿಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ತಾ ಇತ್ತು. ಈಗೆಲ್ಲ ಅಷ್ಟು ದೊಡ್ಡದಾಗಿ ಮಾಡಬೇಕಾದ್ರೆ ಅವನ್ನೆಲ್ಲ ಮಾಡೋಕ್ಕಾಗಲ್ಲ ಮತ್ತು ಮೈಂಟೆನೆನ್ಸ್ ಕಷ್ಟ ಆಗುತ್ತೆ. ನೋಡಿ ಈಗ ಈ ಸಿಸ್ಟಮ್ಮು ನಮ್ಮಲ್ಲಿ ಮೊದಲು ಬಿದ್ರು ಮತ್ತು ಅಲ್ಗೆಗಳು ನೋಡಿತಾ ಇತ್ತು, ಸಣ್ಣದಾಗಿ ಹೊಡಿತಾ ಇತ್ತು. ಆವಾಗ ಅದ್ರ ಮೇಲೆ ಏನಾದರೂ ಗಂಟ್ಲ ಒಯ್ದರೆ ಇನ್ನೊಂದು ಆಯಿತು ಅಂದರೆ ಅದು ಮಾಯಿಶ್ಚರ್ನ ಅಬ್ಸರ್ವ್ ಮಾಡುತ್ತೆ ಮತ್ತು ಸ್ಮೆಲ್ ಬರುತ್ತೆ. ಹಾಗಾಗಿ ನೋಡಿ ಇದು ಪ್ಲಾಸ್ಟಿಕ್ದು, ಇದು ಏನೇ ಮಾಡಿದ್ರು ಕೂಡ ಕೆಳಗಡೆಗೆ ಈ ಥರ ಡ್ರಾಪ್ ಆಗುತ್ತೆ. ನೀವು ಇಲ್ಲಿ ಆಡ್ ನಿಂತಿರುತ್ತೆ ಅಂದರೆ ಇದು ಕೆಳಗಡೆ ಡ್ರಾಪ್ ಆಗುತ್ತೆ ಎಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಇದು ಒಂದಕ್ಕೆ ಸಿಸ್ಟಮ್ ಇದೆ. ಯಾವ ಕಲರ್ ಬೇಕಾದ್ರೆ ನೀವು ತೊಗೋಬೋದು. ಈ ಥರ ಲಾಕ್ ಸಿಸ್ಟಮ್ ಇದೆ, ನೀವು ಕೂರಿಸ್ಕೊಂಡು ಹೋಗೋದು. ಇದು ಒಂದು ಮ್ಯಾಟಿನ ಕೆಪಾಸಿಟಿ 400 kg ಅಂತೆ. 400 kg ವಾತನ್ನು ನಿಂತರೂ ಕೂಡ ಕುರಿ 400 kg ಕುರಿ ಇದ್ರ ಮೇಲೆ ನಿಂತರೂ ಕೂಡ ಏನಾಗಲ್ಲ ಅಂತ. ಇದರಲ್ಲೇ ಡ್ಯೂರಬಿಲಿಟಿ ಇರೋದು ಇದೆ, ಸ್ವಲ್ಪ ವೆಯ್ಟ್ಲೆಸ್ ಇರೋದು ಇದೆ. ಆದರೆ ಚೆನ್ನಾಗಿರುತ್ತೆ. ಇಲ್ಲಿವರೆಗೆ ಬಂದಾದ್ಮೇಲೆ ತಗೊಳ್ಳೋದು ಚೆನ್ನಾಗಿರುತ್ತೆ. ತಗೊಳ್ಳೋಣ ಅಂತ ಹೇಳಿ ಕಲರ್ಸ್ ನೋಡಿ, ಒಂದು 2-3 ಥರದ ಕಲರ್ ಇದೆ. ಒಂದು ಮ್ಯಾಟಿನ ವೆಯ್ಟು ಒಂದು 2.5 3 kg ಬರ್ಬೋದು. ಎಷ್ಟು kg ಬರ್ತದೆ? 2.5 kg. ತುಣೀರಿ ನೀವು ನಿಮ್ಮ ಈ ಥರ ನಿಲ್ಸೋದು ಬೆಟ್ಟಾಗ ಮ್ಯಾಟ್ರೇ ಇಲ್ಲ. ಚೆನ್ನಾಗಿದೆ. ಎಷ್ಟು ಕೆಜಿ ನಿಂತ್ಕೋಬೋದು ಸರ್? 400 500 kg ಏನಾಗಲ್ಲ, ಪ್ರಾಬ್ಲಮ್ ಏನಾಗಲ್ಲ. ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ. ನಮ್ಮೂರಿಂದ ನಾವು ಹೆಚ್ಚು ಕಮ್ಮಿ 300 ಕಿಲೋಮೀಟ್ರ್ ಬಂದಿದ್ದೀವಿ ಇದನ್ನು ತಗೊಳ್ಳೋಕ್ಕೆ. ಏನು ತೊಂದರೆ ಇಲ್ಲ. ಚಿಕ್ಕಬಳ್ಳಾಪುರ ಮೇನ್ ರೋಡಲ್ಲೇ, ಹಾಸನದಿಂದ ಚಿಕ್ಕಬಳ್ಳಾಪುರ ಮೇನ್ ರೋಡ್, SP ಪೆಟ್ರೋಲ್ ಬಂಕ್ ಆಪೋಸಿಟ್, ಹೈದರಾಬಾದ್ ಮೇನ್ ರೋಡ್. ಹೈದರಾಬಾದ್ ಬ್ಯಾಂಗ್ಳೂರಲ್ಲಿ ಇವ್ರದ್ದು ಬ್ರಾಂಚ್ ಇದೆ ಅಂತೆ. ಇದು ಬರೀ ಈ ಥರದ ಮ್ಯಾಟ್ಸ್ ಮಾತ್ರ ಅಂತ ಅಲ್ಲ, ಕೋಳಿಗೆ ಹೊಸ ಕೋಳಿ ಫಾರ್ಮ್ ಮಾಡೋರಿಗೆ ಅದಕ್ಕಿದೆ, ಫೀಡರ್ಸ್ ಇದೆ, ಬನಾನಾ ಕ್ರೇಟ್ ಇದೆ. ಎಲ್ಲ ಪ್ಲಾಸ್ಟಿಕ್ ಐಟಮ್ ಸಿಗುತ್ತೆ. ಅದು ಬನಾನಾ ಕ್ರೇಟ್, ಅದರಲ್ಲೂ ಕಲರ್ ಸಿಗುತ್ತೆ. ಓಕೆ.